ಅಸೆಂಬ್ಲಿ ಮೀಟಿಂಗು 11ರಿಂದ 22ರವರೆಗೂ ನಡೀತಾ ಇದೆ ಆಗಸ್ಟ್ ತಿಂಗಳಲ್ಲಿ. ಏನೇನೆಲ್ಲ ಆಯಿತು ಅಂತ ನೋಡೋದಾದರೆ, ಇದರೊಳಗಡೆ ವಿಶ್ವನಾಥ್ ಅವರು PRR ರೋಡ್ ಬೇಗ ಬೇಕು ಅಂತ ಕೇಳಿದ್ರು. PRR2 ಬಗ್ಗೆ ಮಾತಾಡೋಬೇಕಾದ್ರೆ PRR2 ಆಲ್ಟರ್ನೇಟಿವ್ ಆಗಿ ನೈಸ್ ರೋಡ್ ಇದೆ, ಹಾಗಾಗಿ ಅದ್ರದ್ದೇನು ಇಲ್ಲ, ನಾವು ಬಿಟ್ಬಿಟ್ಟಿದ್ದೀವಿ ಅಂತ ಹೇಳಿದ್ರು. ಬಟ್ ಸರ್ಕಾರ ಯಾವುದೇ ಅಫಿಷಿಯಲ್ ನೋಟಿಸ್ನ ಹೊರಡಿಸಿಲ್ಲ. PRR2 ಇಲ್ಲ ಅನ್ನೋದ್ರ ಬಗ್ಗೆ ಏನೂ ಡೀಟೇಲ್ಸ್ ಇಲ್ಲ. ಅವರು ಒಂದು ಮೀಟಿಂಗ್ ಮಾಡಿದರು ವಿಶ್ವನಾಥ್ ಅವರು, ಅದರಲ್ಲೂ ಹಾಗೆ ಹೇಳಿದ್ರು ಈ ರೋಡ್ ಇಲ್ಲ, ತೆಗೆದುಬಿಟ್ಟಿದ್ದಾರೆ ಅಂತ. ಆದರೆ ಅದನ್ನ ತೆಗ್ದಿಲ್ಲ. DK ಶಿವಕುಮಾರ್ ಅವ್ರನ್ನ ಕೇಳಿದಾಗ ಅದು ಡಿನೋಟಿಫೈ ಆಗಿಲ್ಲ, ಇದು ಒಂದು ಬಿಸ್ನೆಸ್ ಕಾರಿಡಾರ್ ಅಂತಲೇ ಹೇಳಿದ್ದಾರೆ. ಅಲ್ಲಿಂದ ಆಲ್ರೆಡಿ ಅದು ರೋಡು ಡೆವಲಪ್ ಆಗಿದೆ ಅರ್ಧ, ಇನ್ನು ಸ್ವಲ್ಪ ಅಷ್ಟೇ ಪೆಂಡಿಂಗ್ ಇರೋದು. PRR2 PRR1 ಏನಿದೆ ಅದು ಜಾಸ್ತಿ ಕೆಲಸ ಪೆಂಡಿಂಗ್ ಇರೋದು, ಅದಿನ್ನೂ ಸ್ಟಾರ್ಟೇ ಆಗಿಲ್ಲ. ಅದರ ಸುತ್ತಮುತ್ತ ಲೇಔಟ್ ಆಗ್ತಾಯಿದೆ. ವಿಶ್ವನಾಥ್ ಅವರು ಯಾವ ಅಂದಾಜಲ್ಲಿ ಈ ಸ್ಟೇಟ್ಮೆಂಟ್ನ ಕೊಟ್ಟರು ಅನ್ನೋದು ಗೊತ್ತಿಲ್ಲ, ಕ್ಲಾರಿಟಿ ಇಲ್ಲ. ನೆಕ್ಸ್ಟ್ ಅಪ್ಡೇಟ್ ನಿಮಗೆಲ್ಲ ಗೊತ್ತೇ ಇದೆ, CC ಮತ್ತು OC ಮ್ಯಾಂಡೇಟರಿ ಮಾಡಿದ್ದಾರೆ. ಇದು ಮುನ್ಸಿಪಲ್ ಕಾರ್ಪೊರೇಷನ್ ಟೌನ್ ಆ್ಯಂಡ್ ಕಂಟ್ರಿ ಪ್ಲ್ಯಾನಿಂಗ್ ಒಂದು ತಿದ್ದುಪಡಿ ಒಳಗಡೆ ಈ ಒಂದು ಮ್ಯಾಂಡಿಟೇಟ್ ಮಾಡಿರೋದು CC ಮತ್ತು OCನ. ಇದು ಏನು, ಸುಪ್ರೀಂ ಕೋರ್ಟ್ನ ಒಂದು ಆಧಾರದ ಮೇಲೆ ಈ ಒಂದು ಆರ್ಡರ್ನ ಮ್ಯಾಂಡಿಟರಿ ಮಾಡಿದ್ದಾರೆ. ಏನು ಅಂದರೆ CC ಮತ್ತು OC ಕಂಪಲ್ಸರಿ ಅಂತ. CC ಮತ್ತು OC ಕೊಡಲಿಲ್ಲ ಅಂದರೆ ಎಲೆಕ್ಟ್ರಿಸಿಟಿ ಕೊಡೋಂಗಿಲ್ಲ ಮತ್ತು ವಾಟರ್ ಕನೆಕ್ಷನ್ ಕೊಡಬಾರ್ದು ಅಂತ ಹೇಳಿದ್ದಾರೆ. ಅದಕ್ಕೆ ಅಶ್ವಥ್ ನಾರಾಯಣ್ ಅವರು ತುಂಬ ಇಂಪಾರ್ಟೆಂಟ್ ಇವರು ಈ ಒಂದು ಅಪ್ಡೇಟಲ್ಲಿ, ಈ ಒಂದು ನ್ಯೂಸಲ್ಲಿ. ಯಾಕೆ ಅತಿ ಹೆಚ್ಚು ಪ್ರಶ್ನೆಗಳನ್ನ ಕೇಳ್ತಿರೋದ್ರಲ್ಲಿ ಇವರು ಮುಂದೆ ಇದ್ದಾರೆ. ಇವ್ರು ಕೇಳಿರೋ ಪ್ರಶ್ನೆಗಳೇನು ಅಂದರೆ, UP ಅವನು ಈ ಒಂದು ಅಪ್ಲಿಕೇಶನ್ ಅಂದರೆ ಕೇಸ್ ಹಾಕಿದ್ದು ಸುಪ್ರೀಂ ಕೋರ್ಟಲ್ಲಿ, ಆದರೆ UPಲೇನೇ ಇದಿನ್ನೂ ಏನದು ಸ್ಯಾಂಕ್ಷನ್ ಆಗಿಲ್ಲ. ಅದನ್ನು ಹೇಳಬೇಕಾದ್ರೆ ಅಶ್ವಥ್ ನಾರಾಯಣ್ ಅವರು ಇನ್ನೂ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಿದ್ರು. ಏನು ಅಂದರೆ, ಅಪ್ಲಿಕೆಂಟ್ ಸ್ಟೇಟಲ್ಲೇ ಇನ್ನೂ ಅಪ್ಲೈ ಆಗಿಲ್ಲ, ನೀವು ಯಾಕೆ ಇಷ್ಟು ಬೇಗ ಮಾಡ್ತಾಯಿದ್ದೀರಾ ಒಂದು. ಇನ್ನೊಂದು 2017ರಲ್ಲಿ ಕಾಂಗ್ರೆಸ್ ಸರ್ಕಾರನೇ ಇತ್ತು ಆ ಟೈಮಲ್ಲೂ, ಆವಾಗಲೂ ಅಷ್ಟೇ CC ಮತ್ತು OC ಕಂಪಲ್ಸರಿ ಮಾಡಿದರು. ನೆಕ್ಸ್ಟು ಇವ್ರದ್ದೇನು ಸಮ್ಮಿಶ್ರ ಸರ್ಕಾರ ಇತ್ತು, ಅದು ಹೋದ್ಮೇಲೆ ನೆಕ್ಸ್ಟ್ ಬಂದಿದೆ ಅದು BJP ಸರ್ಕಾರ 2022ರಲ್ಲಿ. BJP ಸರ್ಕಾರ ಬಂದಮೇಲೆ ಇವ್ರೇನು ಮಾಡಿದ್ರು, ಈ ಒಂದು ಪ್ರಾಬ್ಲಮ್ ಎಷ್ಟೊಂದು ಮನೆಗಳಿಗೆ ಕರೆಂಟ್ ಇರಲಿಲ್ವಲ್ಲ, ಅದಕ್ಕೆ ಇವರು ಅದರಲ್ಲಿ KERC ಒಳಗಡೆ ಇದನ್ನು ಒಂದು ತಿದ್ದುಪಡಿ ತಂದರು. ನೀವು ಈ ಒಂದು CC ಮತ್ತು OC ಏನಿದೆಯಲ್ಲ, ಇದನ್ನ ಕೊಡಬೇಕಾಗಿರೋದು ಬಂದು ಮುನ್ಸಿಪಾಲಿಟಿ ಮತ್ತು BBMP ಥರ ಅಥಾರಿಟಿ ಅವ್ರ ಕೆಲಸ. ಇದಕ್ಕೂ ನಿಮಗೂ ಜವಾಬ್ದಾರಿ, ನಿಮ್ಮ ಜವಾಬ್ದಾರಿ ಅಲ್ಲ, ಯಾರ್ದು KERC ಅವ್ರದ್ದು. ನಿಮ್ಮದು ಕರೆಂಟ್ ಕೊಡೋದು ಅಷ್ಟೇ ಕೆಲಸ ಅಂತೇಳಿ, ಅವ್ರು ಕರೆಂಟ್ ಕೊಡಬೇಕು ನೀವು ಅಂತೇಳಿ, ಅವ್ರು ಕರೆಂಟ್ ಮಾತ್ರ ಕೊಡೋದು, ಅಷ್ಟರಲ್ಲಿ ಮಾತ್ರ ಲಿಮಿಟ್ ಇಕ್ಕಿದ್ರು, ನೀವು CC OC ವಿಷಯಕ್ಕೆ ಹೋಗ್ಬೇಡ್ರಿ ಅಂತ. ಆಗ ಇದೇ ಥರ ಇದ್ದ ಪ್ರಾಬ್ಲಮ್ಮು ಆಗ ಸಾಲ್ವ್ ಆಗಿ ಅವ್ರಿಗೆ CC ಮತ್ತು OCನ ಕೊಡೋದನ್ನ ಸ್ಟಾರ್ಟ್ ಮಾಡಿದ್ರು. ಎಲ್ಲ ಮನೆ ಕರೆಂಟ್ನ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಎಲ್ಲ ಅವ್ರವ್ರ ಮನೆ ಕಟ್ಕೊಂಡು ಆರಾಮಾಗಿದ್ರು. ಈಗ ಮತ್ತೆ ಕಾಂಗ್ರೆಸ್ ಸರ್ಕಾರ ಬಂದಿದೆ, BJP ಸರ್ಕಾರ ಹೋಗಿದೆ, ಕಾಂಗ್ರೆಸ್ ಸರ್ಕಾರ ಬಂದಿದೆ. ಈಗ ಮತ್ತೆ ಅದೇ ಕೆಲಸ ಮಾಡಿದ್ದಾರೆ. ಯಾವುದೋ ಒಂದು ಕೋರ್ಟ್ ಕೇಸ್ ಎತ್ಕೊಂಡಿದ್ದಾರೆ, ಆ ಕೋರ್ಟ್ ಕೇಸ್ ಎತ್ಕೊಂಬಿಟ್ಟು CC ಮತ್ತು OCನ ಮ್ಯಾಂಡೇಟರಿ ಮಾಡಿಬಿಟ್ಟಿದ್ದಾರೆ. ಈಗ ನೀವು CC OC ಕೊಡಲಿ ಅಂದರೆ ಮನೆ ಕನೆಕ್ಷನ್ ಕೊಡೋಲ್ಲ ಅಂತಿದ್ದಾರೆ. ಇದು ಆಗಿದ್ದ ಅಪ್ಡೇಟು ಸರಿನಾ. ಇದಾದಮೇಲೆ ಈ ವಿಷಯ ಇನ್ನೂ ಮುಂದುವರಿತು. ಇಷ್ಟಕ್ಕೆ ಸಮಾಧಾನ ಆಗಲಿಲ್ಲ. ಇದನ್ನೆಲ್ಲ ಹೇಳಿದ್ರು. ಯಾವುದು 19/8/25ನೇ ತಾರೀಕು ನಡೆದಂಥ ಸೆಷನಲ್ಲಿ ಇದನ್ನೆಲ್ಲ ಡಿಸ್ಕಸ್ ಮಾಡಿದ್ರು. ಎಲ್ಲ ಬೇರೆ ಮಿನಿಸ್ಟರ್ಸು ಇದ್ರ ಬಗ್ಗೆ ಪ್ರಶ್ನೆ ಕೇಳಿದ್ರು. DK ಶಿವಕುಮಾರ್ ಅವ್ರಿಗೆ ಜಾಸ್ತಿ ಒತ್ತಡ ಹಾಕಿದ್ರು. ಆಗ ಅವ್ರು ಏನು ಹೇಳಿದ್ರು, 19ನೇ ತಾರೀಕೆ ಅದೇ ಸೆಷನ್ ಒಳಗಡೆ ಇನ್ನೇನು ಮುಗಿತೈತೆ ಅನ್ಬೇಕಾದ್ರೆ DK ಶಿವಕುಮಾರ್ ಅವ್ರು ಕೊಡ್ತೀನಿ, ನೆಕ್ಸ್ಟ್ ಸೆಷನ್ ಅಷ್ಟರಲ್ಲಿ ಕೊಡ್ತೀನಿ ಅಂದರು. ಇನ್ನು ನೆಕ್ಸ್ಟ್ ಸೆಷನ್ ಯಾವಾಗ ಬರ್ತದೆ ಗೊತ್ತಿಲ್ಲ. 20ನೇ ತಾರೀಕು ಸೆಷನ್ ಮುಗೀತು, 21ನೇ ತಾರೀಕು ಸೆಷನ್ ಮುಗೀತು, ಇದ್ರ ಬಗ್ಗೆ ಏನೂ ಡೀಟೇಲ್ಸ್ ಹೇಳಿಲ್ಲ. ಹಾಗಾಗಿ ಈ ವಿಷಯ ಇನ್ನೂ ಪೆಂಡಿಂಗಲ್ಲೇ ಇದೆ. CC ಮತ್ತು OCಗೋಸ್ಕರ ಜನ ಕಾಯ್ತಾ ಇದ್ದಾರೆ. ಈ ಒಂದು ಆಧಾರದ ಮೇಲೇ ಒಂದು ನ್ಯೂಸ್ ಆರ್ಟಿಕಲ್ ಬಂತು. ಏನು, OC ಮತ್ತು CC ಬೇಕಿಲ್ಲ, ಎಂತಕ್ಕೆ, ನೀವು ಬೆಸ್ಕಾಂ ಕನೆಕ್ಷನ್ ತಗೊಳ್ಳೋದಕ್ಕೆ, ನೀರು ಬಗ್ಗೆ ಗೊತ್ತಿಲ್ಲ. ಬೆಸ್ಕಾಂ ಕನೆಕ್ಷನ್ಗಂತೂ CC ಮತ್ತು OC ಬೇಕಿಲ್ಲ ಅನ್ನೋದು ಬಂತು. ಅದ್ರ ಮೇಲೆ ನಾನು ವೀಡಿಯೋ ಮಾಡಾಕಿದೆ. ಅದ್ರ ಪ್ರಕಾರ ಅಪ್ಲಿಕೇಶನ್ ಹಾಕೋದಕ್ಕೆ ಬೆಸ್ಕಾಂ ಅವ್ರು ಆನ್ಲೈನಲ್ಲಿ ಬಿಟ್ಟಿದ್ರು. ಅದ್ರ ಪ್ರಕಾರ ನೀವು ಅಪ್ಲಿಕೇಶನ್ ಹಾಕ್ಬೋದಾಯಿತು. KERC ಅವ್ರು ಏನು ಹೇಳಿದ್ರು, ಈಗ ನೀವೊಂದು ಇದನ್ನ ರೂಲ್ ಮಾಡಿಕೊಟ್ಬಿಟ್ರೆ ನಾವು ಕರೆಂಟ್ ಕೊಡೋಕ್ಕೆ ಯಾವುದೇ ಪ್ರಾಬ್ಲಮ್ ಇಲ್ಲ. ಯಾಕೆ ಹೇಳ್ರಿ, ಅವ್ರು ಕಾಂಗ್ರೆಸ್ ಸರ್ಕಾರನೇ ಇರೋದು ಅಂತ ಹೇಳಿದ್ರು. ಈಗ ಆಲ್ರೆಡಿ ಈ ವಿಡಿಯೋ ಲೆಂತಿ ಆಗ್ತಾಯಿದೆ. ಅಸೆಂಬ್ಲಿದು ಇದ್ರದ್ದು ಪಾರ್ಟ್ 2 ಮಾಡ್ತೀನಿ. ಪಾರ್ಟ್ 2 ಅಲ್ಲಿ ಇನ್ನೂ ಮಿಕ್ಕಿರೋ ಅಪ್ಡೇಟ್ನ ಪಾರ್ಟ್ 2 ಅಲ್ಲಿ ಕೊಡ್ತೀನಿ. ಅಲ್ಲಿವರೆಗೂ ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.